ರೋಲಿಂಗಾ ಸಬಾಷ್. ಓಕೆ ಸೂಪರ್. ನಮ್ಮ ಇಡ್ಲಿಲಿ ನಾವು ನಮಗೋಸ್ಕರ ಅಂತ 2 ಇಡ್ಲಿ ತೊಗೊಂಡಿದ್ದೀವಿ. ಚಟ್ನಿ ಹಾಕ್ಕೊಟ್ಟಿದ್ದಾರೆ. ಪುಡಿ ಇಡ್ಲಿ ಅಂದಾಗ ತುಪ್ಪ ಬಳಸ್ತಾರೆ ಸರ್. ಪುಡಿ ಇಡ್ಲಿ ಅಂದಾಗ ತುಪ್ಪ ಅಲ್ಲ? ಓಕೆ, ಪುಡಿ ಇಡ್ಲಿ ಅಂದಾಗ ತುಪ್ಪ ಬಳಸ್ತಾರೆ. ಅದಕ್ಕೆ ಫಸ್ಟು ಈ ಕಡೆ ನಾನು ಹಾಕ್ಸಿರುವಂಥದ್ದು ಬೆಳ್ಳುಳ್ಳಿ ಪುಡಿ, ಮತ್ತು ಈ ಕಡೆ ಚಿತ್ಲಂ ಪುಡಿ ಅಂತ ಆಂಧ್ರ ಸ್ಪೆಷಲ್ ಅಂತೆ. ಸೊ ನಾನು ಇದುವರೆಗೂ ಟ್ರೈ ಮಾಡಿಲ್ಲ, ಹಂಗಾಗಿ ಅದನ್ನು ಸ್ಪೆಷಲಾಗಿ ಹಾಕ್ಸ್ಕೊಂಡೆ. ಒಟ್ಟು 4 ಥರ ಪುಡಿ ಸಿಗುತ್ತೆ. ಮಾಮೂಲಿ ಚಟ್ನಿ ಪುಡಿ ಒಂದು ಬರುತ್ತೆ, ಮಾಮೂಲಿ ರೆಗ್ಯುಲರಾಗಿ ನಾವು ಬೆಂಗಳೂರಲ್ಲಿ ಬಳಸ್ತೀವಲ್ಲ ಅದೊಂದು ಬರುತ್ತೆ. ಮತ್ತು ಇನ್ನು ಕರಿಬೇವು ಪುಡಿ ಅಂತಲೂ ಬರುತ್ತೆ, ಅದನ್ನು ಕೂಡ ನೀವು ಹಾಕ್ಸ್ಕೊಬೋದು. ಬಂದಾಗ 4 ಥರ ಪುಡಿ ಸಿಗುತ್ತೆ, ನೀವು ಯಾವುದನ್ನು ಬೇಕಾದ್ರೆ ತೊಗೋಬೋದು. ಅಥವಾ 4 ಇಡ್ಲಿ ಹಾಕ್ಸ್ಕೊಂಡು 4 ಥರದ ಪುಡಿನೂ ಹಾಕ್ಸ್ಕೊಬೋದು. ಸೊ ತೊಗೊಂಬಿಡೋಣ. ಫಸ್ಟು ಚಿತ್ಲಂ ಪುಡಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಹುಬ್ಬಳ್ಳಿಲಿ ವಿದ್ಯಾಮಾನ್ಯ ನಗರ ಅಂತ ಇದೆ. ವಿದ್ಯಾನಗರ, ಹುಬ್ಬಳ್ಳಿನಲ್ಲಿ ವಿದ್ಯಾನಗರ ಅಂತ ರಂಭಾಪುರಿ ಚೌಟ್ರಿ ಇದೆ, ಸಮುದಾಯ ಭವನ ಅಂತ. ಅದರ ಆಪೋಸಿಟಲ್ಲೇ ನಮ್ಮ ಇಡ್ಲಿ ಅಂತ ಅದ್ಭುತವಾಗಿರೋಂಥ ಇಡ್ಲಿ ಸಿಗುತ್ತಂತೆ. ಇಡ್ಲಿ ಅಂದರೆ ಸಾಧಾರಣ ಇಡ್ಲಿ ಅಲ್ಲ, ಪುಡಿ ಇಡ್ಲಿ ಸಿಗುತ್ತೆ. ಪುಡಿ ಇಡ್ಲಿಲೂ ಕೂಡ 4-5 ಥರ ವೆರೈಟಿ ಸಿಗುತ್ತಂತೆ. ಬೆಣ್ಣೆ ತುಪ್ಪ ಬಳಸಿ ಪುಡಿ ಹಾಕಿ ಇಡ್ಲಿ ಕೊಡ್ತಾರೆ, ಸಕ್ಕತ್ತಾಗಿರುತ್ತೆ ಅಂದರು. ಸೊ ನಾವು ಕೂಡ ಬಂದಿದ್ದೀವಿ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಮ್ಮ ಇಡ್ಲಿಲಿ ನಿಮ್ಗೆ ಇಡ್ಲಿ ಕೊಡಿಸ್ತೀನಿ, ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಸರ್ ನಮ್ಮ ಹೆಸರು ವರುಣ್ ಅಂತ ಸರ್. ವರುಣ್ ಅವರು. ಸರ್ ನಮ್ಮ ಇಡ್ಲಿ ಯಾವಾಗಿಂದ ಶುರುವಾಗಿದೆ? ಸರ್ ಒಂದು 6 ಮಂತ್ ಸ್ಟಾರ್ಟ್ ಆಗಿದೆ ಸರ್. ಅದು 6 ಮಂತ್ಸ್ ಆಯಿತು. ಹಾಂ. ಸೊ ನಮ್ಮ ಇಡ್ಲಿ ಮಾತ್ರನೇನಾ? ಹಾಂ ಸರ್, ಇಡ್ಲಿ ಮಾತ್ರ ಅಷ್ಟೇ ಸರ್. ಇಡ್ಲಿಯಲ್ಲಿ ತುಂಬ ವೆರೈಟಿನೇ ಇದೆ ಸರ್. ಅದರಲ್ಲಿ 2 ಥರ ಇಡ್ಲಿ ಇದೆ. ಒಂದು ಗೀ ಪುಡಿ ಇಡ್ಲಿ ಇದೆ, ಒಂದು ಬೆಣ್ಣೆ ಇಡ್ಲಿ ಇದೆ ಸರ್. ಓಕೆ. ಹಾಂ, ಗೀ ಪುಡಿ ಇಡ್ಲಿ ಒಳಗಡೆ 4 ಥರ ಮತ್ತು ಚಟ್ನಿ ಪುಡಿಗಳು ಬರ್ತದೆ ಸರ್. ಓಕೆ ಓಕೆ. ಗೀ ಪುಡಿ ಇಡ್ಲಿ ಸಪ್ರೇಟ್, ಬೆಣ್ಣೆ ಇಡ್ಲಿ ಸಪ್ರೇಟ್. ಇನ್ನು ಒಂದು ಕೆಲವರಿಗೆ ನಾರ್ಮಲ್ ಇಡ್ಲಿ ಬೇಕಾಗಿದೆ, ಬೆಣ್ಣೆ ಇಷ್ಟ ಆಗೋದಿಲ್ಲ, ನಾರ್ಮಲ್ ಇಡ್ಲಿ ಕೂಡ ಸಿಗುತ್ತದೆ. ಅದರಿಂದ ಪುಡಿ ಇಡ್ಲಿಯಲ್ಲಿ ಏನಿದೆ ಅಲ್ಲ 4 ಥರ ಇದೆ. ಒಂದು ಕರಿಬೇವು ಇದೆ, ಆಮೇಲೆ ಒಂದು ಬೆಳ್ಳುಳ್ಳಿ ಖಾರ ಇದೆ, ಆಮೇಲೆ ಒಂದು ಚಿಟ್ಲಮ್ ಇದೆ. ಚಿಟ್ಲಮ್ ಅಂದರೆ ಹುಣಸೆಕಾಯಿ ಬರ್ತದೆ ಸರ್. ಆಮೇಲೆ ಇಡ್ಲಿ ಪುಡಿ ಅಂದರೆ ಅದು ತೊಗರಿಬೇಳೆ ಮತ್ತು ಉದ್ದಿನಬೇಳೆ ಮಿಕ್ಸ್ ಬರ್ತದೆ ಪುಡಿ. ಹೌದಾ? ತೋರಿಸ್ಬಿಡಿ ಹಂಗಾರೆ. ಬನ್ನಿ ಸರ್. ಹಾಂ ಸರ್, ಇದು ನಮ್ಮ ಕಡೆ ಬಟರ್ ಸರ್. ಇದು ನಂದಿನಿ ಬಟರ್ ಯೂಸ್ ಮಾಡ್ತಿರೋದು. ನಂದಿನಿ. ಓಕೆ. ಬೆಣ್ಣೆ. ಸರ್. ಆಮೇಲೆ ಇದು ತುಪ್ಪ ಸರ್. ತುಪ್ಪ. ಇದು ನಂದಿನಿ ಸರ್. ಆಮೇಲೆ ಇದು ಬೆಳ್ಳುಳ್ಳಿ ಖಾರ ಏನು ಹೇಳಿದ್ನಲ್ಲ ಸರ್. ಇದು ಬೆಳ್ಳುಳ್ಳಿ ಖಾರ. ಇದು ಬೆಳ್ಳುಳ್ಳಿ ಖಾರ. ಇದೆಲ್ಲ ನೀವೇ ಮಾಡ್ತೀರಾ? ಹಾಂ ಸರ್, ನೀವೇ ಮಾಡೋಂಥದ್ದು. ಓಕೆ, ಸೂಪರ್. ಆಮೇಲೆ ಇದು ಇಡ್ಲಿ ಪುಡಿ ಸರ್. ಇದು ಇಡ್ಲಿ ಪುಡಿ. ಹಾಂ, ಮೀಡಿಯಂ ಸ್ಪೈಸಿ ಇರ್ತದೆ ಸರ್. ಇದು ಜಾಸ್ತಿ ಸ್ಪೈಸಿ ಇರ್ತದೆ. ಮೀಡಿಯಂ ಸ್ಪೈಸ್ ಅದು. ಹಾಂ. ಇದು ಚಿಟ್ಲಮ್ ಅಂತ ಸರ್, ಹುಣಸೆಕಾಯಿ ಪುಡಿ ಸರ್. ಇದು ಹುಣಸೆಕಾಯಿ ಪುಡಿ, ಚಿಟ್ಲಮ್ ಅಂತ. ಹಾಂ ಸರ್. ಓಕೆ. ಆಮೇಲೆ ಇದು ಕರಿಬೇವು ಸರ್. ಕರಿಬೇವು. ಹಾಂ ಸರ್. ಕರಿಬೇವಲ್ಲೂ ಕೂಡ ಚಟ್ನಿ ಪುಡಿ ಥರ ಮಾಡಿದ್ದೀರಾ? ಓಕೆ. ಇಷ್ಟು ಥರ ಪುಡಿ ಬಳಸಿ ಕೊಡ್ತೀರಾ? ಅವ್ರು ಯಾವ್ದು ಕೇಳ್ತಾರೋ ಕಸ್ಟಮರು ಅದು ಸಿಗುತ್ತೆ? ಆ ಥರ ಸಿಗುತ್ತೆ ಸರ್. ಸೊ ಹೆಂಗೆ ಶುರುವಾಗಿದ್ದು ಇದನ್ನು ಶುರು ಮಾಡಬೇಕು ಅಂತ? ಹಾಂ ಸರ್, ಇದು ನಮ್ಮ ಓನರ್ ಒಬ್ಬರು ಬೆಂಗಳೂರಲ್ಲಿ ನೋಡ್ಕೊಂಡು ಬಂದಿದ್ರು. ಅವರು ಅಲ್ಲಿ ಐಡಿಯಾ ನೋಡಿಕೊಂಡು ನಮ್ಮ ಹುಬ್ಬಳ್ಳಿಯಲ್ಲಿ ಸ್ಟಾರ್ಟ್ ಮಾಡಿ ಸ್ಟೂಡೆಂಟ್ಗೋಸ್ಕರ ಸರ್. ಸ್ಟೂಡೆಂಟ್ಸ್ಗೋಸ್ಕರ? ಹಾಂ. ಆಮೇಲೆ ಕಡಿಮೆ ಪ್ರೈಸ್ನೂ ಇಟ್ಟಿದ್ದೀವಿ ಸರ್. ಓಕೆ. ಏನಿದೆ ಪ್ರೈಸ್? ಸರ್ 15 ರೂಪೀಸ್ ಇದೆ. 15 ರೂಪಾಯಿ ಇದೆ ಸರ್ ಅದು. 15 ರೂಪಾಯಿ. ಹಾಂ. ಆಮೇಲೆ 20 ರೂಪಾಯಿಗೆ 2 ತುಪ್ಪದ ಇಡ್ಲಿ ಇದೆ ಸರ್ ಅದು. ಇವಾಗ ಸ್ಟೂಡೆಂಟ್ ಇರ್ತಾರಲ್ಲ, ಪಿ ಜಿಯಲ್ಲಿ ಇರ್ತಾರೆ, ಬೇರೆ ಊರಿಂದ ಬಂದಿರ್ತಾರೆ, ಅವ್ರ ಬಜೆಟ್ ನೋಡ್ಕೊಂಡು ಈ ರೇಟಿಗೆ ನಾವು ಇಟ್ಟಿದ್ದೀವಿ ಸರ್ ಇಲ್ಲಿ. ಓಕೆ. ಟೈಮಿಂಗ್ಸ್ ಏನಿದೆ ಸರ್? ಟೈಮಿಂಗ್ಸ್ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಸರ್. ಮತ್ತಿನ ನಮ್ಮ ಇಡ್ಲಿಗೆ ಬರಬೇಕು ಅಂದರೆ ಯಾವ ಊರು ಮತ್ತು ನಿಯರ್ ಬೈ ಲೊಕೇಶನ್? ಸರ್ ನಮ್ಮ ಇಡ್ಲಿ ಕಡೆ ಇಲ್ಲಿ ಬರಬೇಕಂದ್ರೆ ಹುಬ್ಬಳ್ಳಿಯಲ್ಲಿ ಫಸ್ಟ್ ಒಂದೇ ಸರ್, ವಿದ್ಯಾನಗರ್. ಚೆನ್ನಮ್ಮ ಸರ್ಕಲಿಂದ ವಿದ್ಯಾನಗರ್ ಅಂದ್ಕೂಡೇನ ಅಲ್ಲಿ ರಂಭಾಪುರಿ ಕಲ್ಯಾಣ ಮಂಟಪ, ಅದ್ರ ಅಪೋಸಿಟ್ ಕಡೆನೇ ಇರೋದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ತಿನ್ನೋ ರಾಜ.
ಚಟ್ನಿ ಸ್ವಲ್ಪ ಹಾಕಿ. ಸ್ಪೂನ್ ಆಮೇಲೆ ಕೊಡೋರಂತೆ ಬಿಡಿ. ಚಿತ್ಲಂ ಪುಡಿ, ಇಡ್ಲಿ ಹಾಗೂ ಚಟ್ನಿ. ಸಖತ್ ಮಸ್ತಿದೆ ಮಾತ್ರ. ಚಟ್ನಿ ಸ್ವಲ್ಪ ಖಾರ ಬರುತ್ತೆ, ತುಪ್ಪ ಬಳಸಿರ್ತಾರೆ, ಅದರ ಘಮ ಸಿಗುತ್ತೆ. ಮತ್ತಿನ್ನ ಹುಣಸೆ ಹಣ್ಣಿನ ಹುಳಿ ನೀಟಾಗಿ ಸಿಗುತ್ತೆ. ಮತ್ತಿನ್ನು ಮೆಣಸು ಕೂಡ ಬಳಸಿದ್ದಾರೆ, ಆ ಮೆಣಸಿನ ಖಾರ ಕೂಡ ನೀಟಾಗಿ ಗೊತ್ತಾಗುತ್ತೆ. ಚೆನ್ನಾಗಿದೆ, ಸೂಪರ್. ಇನ್ನು ನೆಕ್ಸ್ಟ್ ಬಂದರೆ ಬೆಳ್ಳುಳ್ಳಿ ಕೆಂಪು ಖಾರ ಬಳಸಿ ಚಟ್ನಿ ಕೊಟ್ಟಿದ್ದಾರೆ. ಚಟ್ನಿ ನಾನು ಸ್ವಲ್ಪ ಕಮ್ಮಿ ಹಾಕ್ಸ್ಕೊಂಡೆ, ಇನ್ನೂ ಬೇಕಾದ್ರೆ ಜಾಸ್ತಿ ಹಾಕ್ಸ್ಕೋಬೋದು. ಸೂಪರ್. ಇದು ಲೈಟ್ ಖಾರ ಬರುತ್ತೆ, ಬೆಳಿಗ್ಗೆನೇ ಅಲ್ವಾ, ಸ್ವಲ್ಪ ಖಾರ ಇದ್ರೂ ಕೂಡ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಮತ್ತಿನ್ನು ಆ ಬೆಳ್ಳುಳ್ಳಿ ಘಮ ನೀಟಾಗಿ ಸಿಗುತ್ತೆ. ಚೆನ್ನಾಗಿದೆ. ಆ ಕೆಂಪು ಮೆಣಸಿನಕಾಯಿಯ ಖಾರ ಚುರ್ರನ್ನತ್ತೆ, ಸಖತ್. ಇಡ್ಲಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಇಡ್ಲಿನೂ ಅಷ್ಟೇ ತುಂಬ ಮೃದುವಾಗಿದೆ, ಚೆನ್ನಾಗಿದೆ, ಮಸ್ತಿದೆ. ಟ್ರೈ ಮಾಡ್ಬೋದು ಆರಾಮ್ಸೆ. 20 ರೂಪಾಯಿಗೆ 2 ಇಡ್ಲಿ ಸಿಗುತ್ತೆ, ಅದು ದೊನ್ನೆಲ್ಲ ಹಾಕ್ಕೊಡ್ತಾರೆ. ನನಗೆ ಅದು ಬಹಳನೇ ಖುಷಿ ಆಯಿತು. ಸೂಪರ್. ಈ ಕಡೆ ಬಂದಾಗ ಒಂದ್ಸತಿ ಟ್ರೈ ಮಾಡಿ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ.